ಎಲ್ಲರಿಗೂ ನಮಸ್ಕಾರ. ನಾನು ಯೂಟ್ಯೂಬರು. ನಾನು ಯೂಟ್ಯೂಬ್ ಚಾನಲ್ಸು ಸ್ಯಾಂಡಲ್ ಸೆಲೆಬ್ರಿಟಿ ಬ್ಲಾಗರ್. ಇವಾಗ ನಾವು ನಂದಿನಿ ಬೂತ್ ಇದ್ದವ್ರದ್ದು ಬ್ಲಾಗ್ ಮಾಡೋದ. ಬನ್ನಿ ಗೈಸ್ ನೋಡೋಣ. ಸರ್ ಇದು ಎಲ್ಲಿರೋದು? ಇದು ಶ್ರೀರಾಮ್ಪುರದಲ್ಲಿ ಬ್ರಹ್ಮರಾಮ ಚೌಟ್ರಿ ಬ್ರಹ್ಮರಾಮ ಚೌಟ್ರಿ ಎಲ್ಲಿದೆ? ಹೌದಾ ಸರ್? ಸರ್ ಎಷ್ಟು ರನ್ನಿಂಗ್ ಪ್ರಾಡಕ್ಟ್ಸ್ಗಳು ಐತೆ ಇಲ್ಲಿ? ತುಂಬ ಇದೆ. ತೋರಿಸಿ ಸರ್. ಹಂಗೆ ಕೈಯಲ್ಲ ಹಾಕೈತಿ. ನಂದಿನಿ ಪ್ರಾಡಕ್ಟ್ಸ್ ಅಲ್ಲಿ ಕುಕ್ಕೀಸ್ ಇದೆ, ಟೀ ಕುಡಿ ಗಾಡಿ ಬೆಣ್ಣೆ, ತುಪ್ಪ, ಕೋವಾ, ಸ್ವೀಟ್ಸು, ಪನ್ನೀರು, ಮಜ್ಜಿಗೆ, ಹಾಲು, ಮೊಸರು, ರಸ್ಕು, ನೀರು, ವಾಟ್ರ್ ಇದೆ. ಫಸ್ಟ್ ಕ್ಲಾಸ್ ವಾಟ್ರ್ ಇದೆ ನಂದಿನಿ. ಸರ್ ಅದು ಬ್ಲೂ ಸ್ಟಾರ್ ಅಂತ ಇದೆಯಲ್ಲ ಸರ್ ಇಲ್ಲಿ? ಇದು ಹೌದು ಸರ್, ಇದು ಬ್ಲೂ ಸ್ಟಾರ್ ಒಳಗಡೆ ಬ್ಲೂ ಸ್ಟಾರ್ ಇದೆ. ನಂದಿನಿಯವರು ನಮಗೆ ರೀಸನಬಲ್ ಆಗಿ ಕೊಟ್ಟಿದ್ದಾರೆ. ಹಾಫ್ ರೇಟ್ ಅವ್ರದ್ದು, ಹಾಫ್ ರೇಟ್ ನಮ್ಮದು. ಹೌದು ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಇದು? ನಾನು ಈಗ 14 ವರ್ಷ ಆಯಿತು ಕರೆಕ್ಟಾಗಿ ಓಪನ್ ಆಗಿ. 14 ವರ್ಷದಿಂದ ಈ ನಂದಿನಿ ಉತ್ಪನ್ನಗಳನ್ನ ಗ್ರಾಹಕರಿಗೆ ಒಳ್ಳೆ ರೀತಿ ತಲುಪಿಸ್ತಾ ಬರ್ತಾಯಿದ್ದೀವಿ. ಹೌದಾ ಸರ್? ಇವಾಗ ಹೇಗಿದೆ ಕಸ್ಟಮರ್ಸ್ ಎಲ್ಲ? ಹೌದು, ಎದುರುಗಡೆ ನಮ್ಮ ಕಡೆ ಅದೇ ಅದೇ ಸರ್, ಬ್ರಹ್ಮರಾಮ ಚೌಟ್ರಿ ಕೆಳಗಡೆ ಬೆಟ್ಟಪ್ಪ. ಪಾರ್ಕು. ಓ, ಇಲ್ಲಿ ಬೇರೆ ಪಾರ್ಕು ಬೇರೆ ಇದೆ. ಪಾರ್ಕ್ನ ಮೂಡೋದವ್ರು ಡೆವಲಪ್ಮೆಂಟ್ ಮಾಡಿದ್ದಾರೆ. ಮೊದಲು ಪಾರ್ಕ್ ಇದ್ದಾಗಿತ್ತು, ಈಗ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸುಮಾರು 100 ಕೋಟಿ ರೂಪಾಯಿನಲ್ಲಿ ಮೈಸೂರು ನಗರ ಪಾಲಿಕೆ ಡೆವಲಪ್ಮೆಂಟ್ ಮಾಡಿ ತುಂಬ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಮಾಡಿದ್ದಾರೆ. ಅಕಸ್ಮಾತ್ ಏನು ಟೆನ್ಷನ್ ಇದ್ರೆ ಬಂದು ಕುತ್ಕೋಬೋದಾ ಸರ್? ಯಾರು ಬೇಕಾದ್ರೆ ಸರ್, ಪಾರ್ಕ್ ಮಾಡೋ ಉದ್ದೇಶನೇ ತಂದರೆ ಯಾವುದೇ ಸಮಸ್ಯೆಗಳಿದ್ರೆ 5 ನಿಮಿಷ ಪಾರ್ಕ್ಗೆ ಕೂತ್ಕೊಂಡು ಸ್ನೇಹಿತರು ಯಾರು ಇದ್ದರೆ ಸಮಸ್ಯೆಗಳನ್ನ ಹೇಳ್ಕೊಬೋದು ಅನ್ನೋ ಉದ್ದೇಶ. ಆಮೇಲೆ ಇಲ್ಲೊಬ್ರು ಫಿಲಮ್ ಆಕ್ಟರ್ ಬೇರೆ ಇದ್ರು ಅಂತ ನಮಗೆ ವಿಷಯ ತಿಳಿಯಿತು. ಇಲ್ಲೊಬ್ರು BMM ಮೂರ್ತಿ ಸರ್ ಬೇರೆ ಬರ್ತಾರಂತೆ. ನಮ್ಮ ರೆಗ್ಯುಲರ್ ಕಸ್ಟಮರ್ BMM ಮೂರ್ತಿ ಸರ್ ಪ್ರತಿದಿನ ಹಾಲು ಮೊಸರು ಇಲ್ಲಿಗೆ ಬರ್ತಾರೆ. ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಸರ್? ಸರ್, ನಮಗೆ ಪರಿಚಯ ಅಷ್ಟೇ, ತುಂಬ ಆತ್ಮೀಯತೆ ಇದೆ. ಅಲ್ಲ ಅವ್ರ ಬಗ್ಗೆ ಯಾರು ಯಾವ್ಯಾವ ಪಿಕ್ಚರ್ಗಳು ಮಾಡಿದ್ರು ಆ ಥರದ್ದು ಏನಾರು ಹೇಳ್ತೀರಾ ಸರ್? ಸರ್, ಸಿನಿಮಾ ಬಗ್ಗೆ ಆಸಕ್ತಿ ಇಲ್ಲ. ಅಂಬರೀಷ್ ಸಿನಿಮಾ ಮಾಡೋದು ಮಾತ್ರ ಗೊತ್ತು ನನಗೆ. ಅಂಬರೀಷ್ ಸಿನಿಮಾ ಮಾಡೋದು ಮಾತ್ರ ಗೊತ್ತು. ಅಂಬರೀಷ್ ಜೊತೆಗೆಲ್ಲ ಅಂಬರೀಷ್ ಜೊತೆ ಮಾಡೋದು. ಕೆಲವು ಧಾರಾವಾಹಿಗಳಲ್ಲಿ ಮಾಡ್ತಾರೆ. ಸ್ನೇಹಿತರು ಅನ್ನೋದು ಹೇಳ್ಕೊಬೋದು ಅಷ್ಟೇ. ಯಾರಾದ್ರೂ ಮಾಡಿದ್ದಾರೆ ಕೇಳಿಲ್ಲ. ಇದು ಸುಮಾರು ಕಲಾಕ್ಷೇತ್ರದಲ್ಲೂ ಮಾಡಿದಾರಂತೆ, ರಂಗಾಯಣದಲ್ಲೂ ಮಾಡಿದಾರಂತೆ. ಒಳ್ಳೆ ನಟನೆಗಾರರಂತೆ. ಅವ್ರು ಈ ಡೈಲಿ ಬಂದು ಹಾಲೆಲ್ಲ ತಗೋತಾರಂತೆ. ರೀಸೆಂಟ್ ಆಗಿ ಕೆಲವು ಸಿನಿಮಾಗಳು ಮತ್ತೆ ರಂಗಭೂಮಿನೆಲ್ಲ ರಂಗಭೂಮಿದ್ದಾರೆ. ಹೌದು ಸರ್. ಬಟ್ ಯಾವುದು ಏನು ಅಂತ ನಮ್ಗೆ ಸಮಯದ ಅಭಾವ ಇರೋದ್ರಿಂದ ತಿಳ್ಕೊಳಕ್ಕಾಗಿಲ್ಲ. ಹೌದಾ ಸರ್? ಆಮೇಲೆ ಇವಾಗ ಅವ್ರದ್ದು ಬೇರೆ ಇವಾಗ ಕಲಾಕ್ಷೇತ್ರ ಅಂತ ಬೇರೆ ಮೂವಿ ಬೇರೆ ಬರ್ತಾ ಇದೆ. ಹೌದಾ ಸರ್? ಒಳ್ಳೇದಾಗಲಿ ಸರ್. ಸಾಹೇಬ್ರಿಗೆ ತುಂಬ BMM ಮೂರ್ತಿ ಸರ್ ಇದು